ಉಡುಪಿ ಜಿಲ್ಲಾಡಳಿತ ಹಾಗೂ ಉಡುಪಿ ಜಿಲ್ಲಾ ಸ್ವೀಪ್ ಸಮಿತಿ ನೇತೃತ್ವದಲ್ಲಿ ಮತದಾನ ಜಾಗೃತಿ ಅಭಿಯಾನದ ಅಂಗವಾಗಿ ಕುಂದಾಪುರದಲ್ಲಿ ನಡೆದ ಪಂಜಿನ ಮೆರವಣಿಗೆಗೆ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಕೆಜಿ ಶಶಿಧರ್ ಚಾಲನೆ ನೀಡಿದರು. ಈ ವೇಳೆ ತಾಲೂಕು ಆರೋಗ್ಯಾಧಿಕಾರಿ ಪ್ರೇಮಾನಂದ, ಮೆಸ್ಕಾಂ ಅಧಿಕಾರಿ ವಿಜಯಕುಮಾರ್, ಬಿಸಿಎಂ ಇಲಾಖೆಯ ವೀಣಾ ನಾಯಕ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಕುಂದಾಪುರ ತಾಲೂಕು ಪಂಚಾಯತ್ ಆವರಣದಿಂದ ಪಾರಿಜಾತ ವೃತ್ತದವರೆಗೆ ನಡೆದ ಪಂಜಿನ ಮೆರವಣಿಗೆಯಲ್ಲಿ ವಿದ್ಯಾರ್ಥಿಗಳು ಹಾಗೂ ವಿವಿಧ ಇಲಾಖೆಯ ಅಧಿಕಾರಿಗಳು ಪಾಲ್ಗೊಂಡಿದ್ದರು. ದೂರದರ್ಶನದೊಂದಿಗೆ ಯುವ ಮತದಾರ ಮುದುಗಪ್ಪ ಮತ್ತೂರು, ಜನರು ರಾಷ್ಟ್ರದ ಅಭಿವೃದ್ಧಿಯನ್ನು ಗಮನದಲ್ಲಿ ಇಟ್ಟುಕೊಂಡು ಸೂಕ್ತ ಅಭ್ಯರ್ಥಿಯನ್ನು ಆಯ್ಕೆ ಮಾಡಬೇಕು ಎಂದು ಹೇಳಿದರು. ಮತದಾನ ಜಾಗೃತಿ ಬಗ್ಗೆ, ಮತದಾನ ಎಂಬುದು ನಮ್ಮ ಮನೆಯ ಮಗಳಿದ್ದಂತೆ. ಅದನ್ನು ಯಾವತ್ತಿಗೂ ಕೂಡ ದುಡ್ಡಿಗಾಗಿ ಮಾರಿಕೊಳ್ಳಬೇಡಿ. ಮತದಾನವನ್ನು ಎಲ್ಲರೂ ಮತಗಟ್ಟೆಗೆ ತೆರಳಿ ಮತದಾನವನ್ನು ಮಾಡಿ ರಾಷ್ಟ್ರ ಜಾಗೃತಿಗಾಗಿ ಮತ್ತು ದಕ್ಷ ಭಾರತಕ್ಕಾಗಿ ಪ್ರತಿಯೊಬ್ಬ ಯುವಕರು ಕೂಡ ಮತಗಟ್ಟೆಗೆ ತೆರಳಿ ಮತದಾನವನ್ನು ಮಾಡಿ. ನಾನು ಮೊದಲನೇ ಬಾರಿ ಮತ್ತೋರ್ವ ಮತದಾರರಾದ ಅನ್ವಯ, ಪ್ರತಿಯೊಬ್ಬ ಯುವಕರು ಮತದಾನ ಮಾಡುವ ಮೂಲಕ ಸಮರ್ಥ ನಾಯಕರನ್ನು ಆಯ್ಕೆ ಮಾಡಬೇಕು ಎಂದರು. ಯಾಕಂದ್ರೆ ನಮ್ಮ ದೇಶದ ಹೆಮ್ಮೆಯ ನಾಯಕನನ್ನು ಆಯ್ಕೆ ಮಾಡುವುದು, ಅದಕ್ಕೋಸ್ಕರ ನಾನು ವೋಟ್ ಮಾಡ್ತಾ ಇದ್ದೇನೆ. ಈ ಮೊದಲನೇ ಬಾರಿ ವೋಟ್ ಮಾಡೋರು ಎಲ್ಲರೂ ವೋಟ್ ಮಾಡಿ. ಐ ವೋಟ್ ಶೋರ್, ನೀವು ವೋಟ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು. ಕೆಜಿ ಶಶಿಧರ್, ಮತದಾನ ಪ್ರಮಾಣವನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಜಿಲ್ಲೆಯಲ್ಲಿ ಹಲವು ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಹೇಗೆ ಇವತ್ತು ನಾವು ಪಂಜಿನ ಮೆರವಣಿಗೆ ಮಾಡ್ತೀವೋ ಅದೇ ರೀತಿ ಪಂಜಿನ ಬೆಳಕಿನ ಥರ ನಮ್ಮ ಪ್ರಜಾಪ್ರಭುತ್ವ ಪ್ರಜ್ವಲಿಸಲು ಎಲ್ಲ ಮತದಾರರು ಚುನಾವಣೆಯಲ್ಲಿ ಪಾಲ್ಗೊಂಡು ಸಶಕ್ತ ಸರ್ಕಾರವನ್ನು ರಚಿಸಬೇಕು ಅನ್ನೋ ಉದ್ದೇಶದಿಂದ ನಾವು ಕಳೆದ ಸ್ವೀಪ್ ಆ್ಯಕ್ಟಿವಿಟೀಸನ್ನು ಮಾಡ್ತಿದ್ದೇವೆ. ನಾವು ಸ್ವೀಪ್ ಆ್ಯಕ್ಟಿವಿಟೀಸ್ ಅಂಗವಾಗಿ ಮತಗಟ್ಟೆಯಲ್ಲಿ ಕನಿಷ್ಠ ಸೌಲಭ್ಯಗಳನ್ನು ಮತ್ತು 85 ವರ್ಷ ಪ್ರಾಯದವರಿಗೆ ಮತ್ತು ವಿಕಲಚೇತನರಿಗೆ ಮನೆಯಲ್ಲೇ ವೋಟಿಂಗ್ ಮಾಡುವುದು ಮತ್ತು ವಿಕಲಚೇತನರು ಮತ್ತು ಹಿರಿಯ ನಾಗರಿಕರನ್ನು ಮತಗಟ್ಟೆಗೆ ತರಲು ವಾಹನ ಸೌಲಭ್ಯವನ್ನು ಸಹ ಮಾಡಿದ್ದೇವೆ.